ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು 2026ರಲ್ಲಿ ರಿಲೀಸ್ ಆದ ಬಾಲಿವುಡ್ ಮೂವಿ ವಧ್ ಪಾರ್ಟ್ 2 ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7.6 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭ 1994ರಲ್ಲಿ ಆಗುತ್ತೆ. ಇಲ್ಲಿ ನಮಗೆ ಶಿವಪುರಿ ಅನ್ನೋ ಒಂದು ಊರನ್ನ ತೋರಿಸ್ತಾರೆ. ಇಲ್ಲಿ ಮಂಜು ಅನ್ನೋ ಹುಡುಗಿ ಒಬ್ಬ ಕಪಲ್ಸ್ನ ದುಡ್ಡಿನ ಆಸೆಗಾಗಿ ಅತಿ ದಾರುಣವಾಗಿ ಕೊಂದಿರ್ತಾಳೆ. ಈಗ ಕ್ರೈಮ್ ಸ್ಪಾಟ್ಗೆ ಪೊಲೀಸರು ಬಂದಾಗ ಅಲ್ಲಿ ಮಂಜು ಇನ್ನೂ ಇರ್ತಾಳೆ. ಈಗ ಪೊಲೀಸರು ಆಕೆನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಇಲ್ಲಿ ಎಲ್ಲಾ ಸಾಕ್ಷ್ಯಾಧಾರಗಳು ಮಂಜು ವಿರುದ್ಧ ಇರುತ್ತೆ. ಅದಕ್ಕೆ ಕೋರ್ಟ್ ಮಂಜುಗೆ 28 ವರ್ಷಗಳ ಜೈಲು ಶಿಕ್ಷೆ ವಿಧಿಸುತ್ತೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ನಮಗೆ ಅದೇ ಮಂಜುನ ತೋರಿಸ್ತಾರೆ. ಈಕೆ ಇನ್ನು ತನ್ನ ಶಿಕ್ಷೆಯನ್ನ ಅನುಭವಿಸ್ತಿರ್ತಾಳೆ. ಆದ್ರೆ ಮಂಜು ಈಗ ಈ ಜೈಲಲ್ಲಿ ಸೀನಿಯರ್ ಆಗಿರ್ತಾಳೆ. ಎಲ್ಲಾ ಕೈದಿಗಳು ಆಕೆ ಮಾತನ್ನೇ ಕೇಳ್ತಿರ್ತಾರೆ. ಇಲ್ಲಿ ಮಂಜುಗೆ ಕೆಲವೊಂದು ಫೆಸಿಲಿಟಿ ಸಹ ಇರುತ್ತೆ. ಆಕೆ ಹತ್ರ ಒಂದು ಮೊಬೈಲ್ ಇರುತ್ತೆ. ಈಗ ಮಂಜು ತನ್ನ ಮೊಬೈಲ್ ನಿಂದ ಮೇಲ್ ಸೆಕ್ಷನ್ ಅಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ಶಂಭುನಾಥ್ಗೆ ಕಾಲ್ ಮಾಡ್ತಾಳೆ. ಇಲ್ಲಿ ನಮಗೆ ಶಂಭುನಾಥ್ ಮಂಜು ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಮಂಜುಗೆ ಏನೇ ಬೇಕಿದ್ದರೂ ಆಕೆ ಶಂಭುಗೆ ಕಾಲ್ ಮಾಡಿ ತರಿಸ್ತಿರ್ತಾಳೆ. ಸೊ ಹೀಗೆ ಇವರ ನಡುವೆ ಪ್ರೀತಿ ಹುಟ್ಟಿರುತ್ತೆ. ಈಗ ಸೀನ್ ಪ್ರಕಾಶ್ ಅನ್ನೋ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತ ಜೈಲಿಗೆ ಹೊಸ ಜೈಲರ್ ಆಗಿ ಬಂದಿರ್ತಾನೆ. ಇನ್ನು ಪ್ರಕಾಶ್ ಬಗ್ಗೆ ನೋಡೋದಾದ್ರೆ ಈತಗೆ ಸ್ವಲ್ಪ ಜಾಸ್ತಿನೇ ಕ್ಯಾಸ್ಟ್ ಫೀಲಿಂಗ್ ಇರುತ್ತೆ. ಈತ ಯಾರೇ ಹೊಸ ವ್ಯಕ್ತಿಯನ್ನ ಭೇಟಿಯಾದ್ರೂ ಮೊದಲು ಅವರ ಪೂರ್ತಿ ಹೆಸರನ್ನ ಕೇಳ್ತಿರ್ತಾನೆ ಮತ್ತು ಕ್ಯಾಸ್ಟ್ ಏನು ಅಂತ ಕೇಳ್ತಾನೆ ಮತ್ತು ಅವರ ಜಾತಿಗೆ ತಕ್ಕಂತೆ ಅವರಿಗೆ ಮರ್ಯಾದೆ ಕೊಡ್ತಿರ್ತಾನೆ. ಈತ ಕೆಳ ಜಾತಿಯವರನ್ನ ತುಂಬಾ ಕೀಳಾಗಿ ನೋಡ್ತಿರ್ತಾನೆ. ಈಗ ರಾತ್ರಿ ಆದಾಗ ಮಂಜು ಒಬ್ಬ ಕಾನ್ಸ್ಟೇಬಲ್ ನ ಕರೆದು ಆಕೆಗೆ ಸ್ವಲ್ಪ ದುಡ್ಡು ಕೊಡ್ತಾಳೆ ಮತ್ತು ತನ್ನ ಸೆಲ್ ಡೋರ್ ನ ಓಪನ್ ಮಾಡುವಂತೆ ಹೇಳ್ತಾಳೆ. ಈಗ ಕಾನ್ಸ್ಟೇಬಲ್ ಲಾಕಪ್ ಓಪನ್ ಮಾಡಿದಾಗ ಮಂಜು ಒಂದು ಗೋಡೆ ಹತ್ರ ಬರ್ತಾಳೆ. ಈ ಗೋಡೆ ಮೇಲ್ ಮತ್ತು ಫಿಮೇಲ್ ಸೆಕ್ಷನ್ ಅನ್ನ ಬೇರೆ ಮಾಡ್ತಿರುತ್ತೆ. ಆ ಕಡೆ ಶಂಭು ಇರ್ತಾನೆ, ಈ ಕಡೆ ಮಂಜು ಇರ್ತಾಳೆ. ಇವರಿಬ್ಬರು ಇದೇ ಗೋಡೆ ಹತ್ರ ಡೈಲಿ ರಾತ್ರಿ ಮಾತಾಡ್ತಿರ್ತಾರೆ. ಈ ಗೋಡೆಗೆ ಒಂದು ಹೋಲ್ ಇರುತ್ತೆ. ಶಂಭು ಅದರೊಳಗಿಂದ ಮಂಜು ತರಿಸಿದ ಸಾಮಾನುಗಳನ್ನ ಕೊಡ್ತಿರ್ತಾನೆ. ಇಲ್ಲಿ ಇವರ ಮಾತಿಂದ ಇವರಿಬ್ಬರಿಗೆ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ. ಶಂಭುಗೆ ಒಬ್ಬ ಮಗ ಇರ್ತಾನೆ. ಶಂಭು ಆತನ ಮಗನಿಗೆ ಚೆನ್ನಾಗಿ ಓದಿಸಿ ಸಾಲ ಮಾಡಿ ಫಾರಿನ್ಗೆ ಕಳಿಸಿರ್ತಾನೆ. ಆದ್ರೆ ಆತ ಶಂಭುನ ಮೀಟ್ ಆಗೋಕೆ ಬರ್ತಿರಲ್ಲ. ವರ್ಷಕ್ಕೆ ಒಂದ್ಸಾಲಿ ಕಾಲ್ ಮಾಡ್ತಿರ್ತಾನೆ. ಶಂಭು ತನ್ನ ಮಗನಿಗಾಗಿ ತುಂಬಾ ಸಾಲ ಮಾಡಿರ್ತಾನೆ. ಆದ್ರೆ ಈಗ ಆ ಸಾಲವೆಲ್ಲ ಶಂಭುನೇ ತೀರಿಸ್ತಿರ್ತಾನೆ. ಆದ್ರೆ ಶಂಭು ಮಗ ಮಾತ್ರ ಫಾರಿನ್ ನಲ್ಲಿ ಮದುವೆ ಆಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾನೆ. ಈಗ ಶಂಭು ಮಂಜು ಜೊತೆ ಮಾತಾಡಿದ ಮೇಲೆ ಅಲ್ಲಿಂದ ಹೋಗ್ತಾನೆ. ಶಂಭು ಜೈಲ್ ಗಾರ್ಡನ್ ಅಲ್ಲಿ ಕೆಲವು ತರಕಾರಿಗಳನ್ನ ಬೆಳೆಸಿರ್ತಾನೆ. ಅವನು ಅದನ್ನ ತಗೊಂಡು ತನ್ನ ಮನೆಗೆ ಬರ್ತಿರ್ತಾನೆ. ಆದ್ರೆ ಜೈಲರ್ಗೆ ಗೊತ್ತಾದ್ರೆ ಆತ ಬೈತಾನೆ ಅಂತ ಬಚ್ಚಿಟ್ಕೊಂಡು ತಗೊಂಡು ಹೋಗ್ತಿರ್ತಾನೆ. ಇನ್ನು ಗೇಟಲ್ಲಿದ್ದ ಕಾನ್ಸ್ಟೇಬಲ್ಸ್ ಕೂಡ ಶಂಭು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನನ್ನ ಹಾಗೆ ಬಿಡ್ತಿರ್ತಾರೆ. ಆದ್ರೆ ಅಲ್ಲಿದ್ದ ಒಬ್ಬ ಪೊಲೀಸ್ ಆಫೀಸರ್ ಸುಮ್ಮನೆ ಹೆಸರಿಗಾಗಿ ಅವನ ಗಾಡಿ ಚೆಕ್ ಮಾಡ್ತಿರ್ತಾನೆ. ಈಗ ಮಾರನೇ ದಿನ ಬೆಳಗ್ಗೆ ಹೊಸ ಜೈಲರ್ ಎಲ್ಲಾ ಕಾನ್ಸ್ಟೇಬಲ್ಸ್ ನ ತನ್ನ ಹತ್ರ ಕರೆದು ಅವರ ಜೊತೆ ಮಾತಾಡ್ತಾನೆ. ಆಗ ನದೀಮ್ ಅನ್ನೋ ಕಾನ್ಸ್ಟೇಬಲ್ ಪ್ರಕಾಶ್ ಹತ್ರ ಬಂದು ಆತನಿಗೆ ಕೆಲವು ವಸ್ತುಗಳನ್ನ ಗಿಫ್ಟ್ ಆಗಿ ಕೊಡ್ತಾನೆ. ಆಕ್ಚುಲಿ ಜೈಲಲ್ಲಿ ಲೋಕಲ್ MLA ತಮ್ಮ ಕೇಶವ್ ಇರ್ತಾನೆ. ಆ MLA ತನ್ನ ತಮ್ಮನ್ನ ಜೈಲರ್ ಚೆನ್ನಾಗಿ ನೋಡ್ಕೋಬೇಕಂತ ಇಂಡೈರೆಕ್ಟ್ ಆಗಿ ಪ್ರಕಾಶ್ಗೆ ಲಂಚ ಕಳಿಸಿರ್ತಾನೆ. ಆದ್ರೆ ಪ್ರಕಾಶ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಆತ ಅದನ್ನೆಲ್ಲ ಕೆಳಗೆ ದೊಬ್ಬಿಡ್ತಾನೆ ಮತ್ತು ಅಲ್ಲಿದ್ದ ಕಾನ್ಸ್ಟೇಬಲ್ಸ್ಗೆ ಇಲ್ಲಿವರೆಗೆ ಈ ಜೈಲ್ ಹೇಗೆ ನಡೀತಿತ್ತು ಅಂತ ನನಗೆ ಬೇಕಾಗಿಲ್ಲ, ಆದ್ರೆ ಈಗಿಂದ ನಾನು ಹೇಳ್ದಂಗೆ ನಡಿಬೇಕು ಅಂತ ಹೇಳ್ತಾನೆ. ಈಗ ಸೀನ್ ಫಿಮೇಲ್ ಸೆಕ್ಷನ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಹೊಸ ಕೈದಿಗಳು ಬಂದಿರ್ತಾರೆ. ಈ ಕೈದಿಗಳಲ್ಲಿ ನೈನಾ ಅನ್ನೋ ಹುಡುಗಿ ಇರ್ತಾಳೆ. ಈಕೆನ ನೋಡ್ತಿದ್ರೆ ಈಕೆ ಯಾವ ಕ್ರೈಮ್ ಮಾಡಿಲ್ಲ ಅಂತ ಅನಿಸ್ತಿರುತ್ತೆ ಮತ್ತು ಈಕೆ ಫಸ್ಟ್ ಟೈಮ್ ಜೈಲಿಗೆ ಬಂದಿರ್ತಾಳೆ. ಈಗ ಈಕೆನ ಕಾನ್ಸ್ಟೇಬಲ್ ಒಳಗೆ ಕರ್ಕೊಂಡು ಹೋಗಿ ಚೆಕ್ಅಪ್ ಮಾಡ್ತಿದ್ದಾಗ ನೈನಾ ತುಂಬಾ ನಾಚಿಕೆ ಪಡ್ಕೋತಿರ್ತಾಳೆ. ಆಗ ಅಲ್ಲಿ ಫಿಮೇಲ್ ಸೆಕ್ಷನ್ ಜೈಲರ್ ರಜನಿ ಬಂದು ನೈನಾನ ಚೆಕ್ ಮಾಡ್ತಾಳೆ. ಈಗ ಮಾರನೇ ದಿನ ಸೀನ್ ಕೇಶವ್ ಕಡೆ ಶಿಫ್ಟ್ ಆಗುತ್ತೆ. ಈತ ಒಬ್ಬ ಸೈಕೋ ಆಗಿರ್ತಾನೆ. ಈತನ ಇವತ್ತು ಕೋರ್ಟ್ ಹಿಯರಿಂಗ್ ಇರುತ್ತೆ. ಪೊಲೀಸರು ಇವನನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾಗ ಈತ ಟೈರ್ ಕೆಳಗೆ 2 ನಾಯಿ ಮರಿಗಳನ್ನ ಇಡ್ತಾನೆ. ಆಗ ವ್ಯಾನ್ ಮೂವ್ ಆದಾಗ ಆ 2 ನಾಯಿ ಮರಿಗಳು ಸತ್ತೋಗುತ್ತೆ. ಈ ಲೆವೆಲ್ಗೆ ಈತ ಸೈಕೋ ಆಗಿರ್ತಾನೆ. ಇದೇ ವ್ಯಾನ್ ಅಲ್ಲಿ ನೈನಾ ಕೂಡ ಇರ್ತಾಳೆ. ಈಕೆದು ಕೂಡ ಇವತ್ತು ಕೋರ್ಟ್ ಹಿಯರಿಂಗ್ ಇರುತ್ತೆ. ಇಲ್ಲಿ ಕೇಶವ್ ನೈನಾನ ನೋಡ್ತಾನೆ. ನೈನಾ ಕೇಶವ್ನ ನೋಡಿ ಭಯಪಡ್ತಿರ್ತಾಳೆ. ಈಗ ಕೇಶವ್ ರಜನಿನ ಎಳೆದು ನೈನಾ ಬಗ್ಗೆ ಕೇಳ್ತಾನೆ. ಆದ್ರೆ ರಜನಿ ಮೊದಲು ನೈನಾ ಬಗ್ಗೆ ಏನು ಹೇಳೋದಿಲ್ಲ. ಆಗ ಕೇಶವ್ ನೈನಾಗೆ ಧಮಕಿ ಕೊಡ್ತಾನೆ. ನಿನ್ನ ಮಗಳು ಸ್ಕೂಲಲ್ಲಿ ಓದ್ತಿದ್ದಾಳೆ, ನನಗೆ ಆಕೆ ಬಗ್ಗೆ ಗೊತ್ತು ಅಂತ ಹೇಳ್ತಾನೆ. ಇದರಿಂದ ರಜನಿ ಭಯಪಡ್ತಾಳೆ. ಆಕೆ ಈಗ ನೈನಾ ಬಗ್ಗೆ ಎಲ್ಲ ಹೇಳ್ತಾಳೆ. ನೈನಾದು ಒಂದು ಸಣ್ಣ ಕೇಸ್, ಆಕೆ ಆದಷ್ಟು ಬೇಗ ರಿಲೀಸ್ ಆಗ್ತಾಳೆ ಅಂತ ಹೇಳ್ತಾಳೆ. ಈಗ ಇವರು ಕೋರ್ಟ್ಗೆ ಬಂದಾಗ ಕೇಶವ್ ನೈನಾ ಲಾಯರ್ನ ಕರೆದು ನೈನಾ ಸ್ವಲ್ಪ ದಿನ ಜೈಲಲ್ಲಿರ್ಬೇಕು ಅಂತ ಅವರಿಗೂ ಧಮಕಿ ಹಾಕ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಕೇಶವನ ಬೇಕಂತ ಜೈಲಲ್ಲಿ ಇಟ್ಟಿರ್ತಾನೆ. ಏಕೆಂದ್ರೆ ಈತ ಒಬ್ಬ ಸೈಕೋ ಆಗಿರ್ತಾನೆ. ಎಲೆಕ್ಷನ್ ಟೈಮ್ ಅಲ್ಲಿ ಏನ್ ಬೇಕೋ ಅದು ಮಾಡ್ತಿರ್ತಾನೆ. ಇದರಿಂದ ಆತನಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಆತನ ಅಣ್ಣನೇ ಬೇಕಂತ ಕೇಶವ್ನ ಜೈಲಲ್ಲಿ ಹಾಕ್ಸಿರ್ತಾನೆ. ಈಗ ಇವರು ವಾಪಸ್ ಜೈಲ್ಗೆ ಬಂದಾಗ ಲೇಡಿ ಸೆಕ್ಷನ್ ಅಲ್ಲಿ ಪ್ರಕಾಶ್ ಬರ್ತಾನೆ. ಪ್ರಕಾಶ್ ಇವರಿಗೆ ನಿಮಗೇನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಬರೆದು ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಅದನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ ಮತ್ತು ಕೆಲವೊಂದು ವಿಷಯಗಳನ್ನ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಅದೇ ದಿನ ರಾತ್ರಿ ನೈನಾ ಜೋರಾಗಿ ಅಳ್ತಿರ್ತಾಳೆ. ಇದನ್ನ ಮಂಜು ನೋಡ್ತಾಳೆ. ಆಗ ಮಂಜು ನೈನಾ ಹತ್ರ ಹೋಗಿ ಏನಾಯ್ತು ಅಂತ ಕೇಳ್ತಾಳೆ.
ಆಗ ನೈನಾ, ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಮ್ಯಾನೇಜರ್ ನನ್ನ ಮೇಲೆ ದ್ವೇಷದಿಂದ ನಾನು ಕಳ್ಳತನ ಮಾಡಿದ್ದೀನಿ ಅಂತ ಕೇಸ್ ಹಾಕಿದ್ದ. ಇದರಿಂದ ನನಗೆ ಜೈಲಾಯ್ತು. ಇವತ್ತು ನಾನು ಬಿಡುಗಡೆ ಆಗ್ತಿದ್ದೆ. ಆದ್ರೆ ಕೇಶವ್ ನನ್ನ ಲಾಯರ್ಗೆ ಎದುರಿಸಿ ನನಗೆ ಜೈಲಲ್ಲಿರುವಂತೆ ಮಾಡಿದ ಅಂತ ಹೇಳ್ತಾಳೆ. ಆಗ ಮಂಜು, 28 ವರ್ಷದ ಕೆಳಗೆ ನಾನು ಕೂಡ ಏನು ಮಾಡಿದ್ದಿಲ್ಲ. ನನಗೂ ಈಗ ಪ್ರಾಕ್ಟೀಸ್ ಆಯ್ತು. ನೀನು ಕೂಡ ಪ್ರಾಕ್ಟೀಸ್ ಮಾಡ್ಕೋ ಅಂತ ಹೇಳ್ತಾಳೆ. ಈಗ ಮಾರನೇ ದಿನ ಬೆಳಗ್ಗೆ ಕೇಶವನ ತೋರಿಸ್ತಾರೆ. ಈತ ಬಟ್ಟೆ ಒಗೆಯೋ ಜಾಗದಲ್ಲಿ ಒಬ್ಬ ಮುದುಕ ಬಟ್ಟೆ ಒಗಿತಿರ್ತಾನೆ. ಇದನ್ನ ನೋಡಿ ಕೇಶವ್ಗೆ ತುಂಬಾ ಕೋಪ ಬರುತ್ತೆ. ಅವನು ಆ ಮುದುಕನಿಗೆ ತುಂಬಾ ಹೊಡಿತಾನೆ. ಆ ಮುದುಕನಿಗೆ ಸರಿಯಾಗಿ ಕಿವಿ ಕೂಡ ಕೇಳ್ತಿರಲ್ಲ. ಇದನ್ನೆಲ್ಲ ನೋಡ್ತಿದ್ದ ಪ್ರಕಾಶ್ ಈಗ ಕೇಶವ್ನ ಸಾಲಿಟರಿ ಸೆಲ್ಗೆ ಹಾಕ್ತಾನೆ. ಆಗ ಸ್ವಲ್ಪ ಹೊತ್ತಾದ್ಮೇಲೆ ಪ್ರಕಾಶ್ಗೆ ತನ್ನ ಹೈಯರ್ ಆಫೀಸರ್ ಇಂದ ಕಾಲ್ ಬರುತ್ತೆ ಮತ್ತು ಕೇಶವ್ನ ಸಾಲಿಟರಿ ಸೆಲ್ ಇಂದ ಹೊರಗೆ ತೆಗಿ ಅಂತ ಹೇಳ್ತಾನೆ. ಮತ್ತು ಆತನಿಗೆ ಮೇಲಿಂದ ತುಂಬಾ ಪ್ರೆಷರ್ ಇರುತ್ತೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಪ್ರಕಾಶ್ ಕೇಶವ್ನ ಸಾಲಿಟರಿ ಸೆಲ್ ನಿಂದ ಹೊರಗೆ ತೆಗಿತಾನೆ. ಈಗ ಅದೇ ದಿನ ರಾತ್ರಿ ಕಾನ್ಸ್ಟೇಬಲ್ ನದೀಂ ಮತ್ತು ಕೇಶವ್ ಕುಡಿತಾ ಕೂತಿದ್ದಾಗ ನದೀಂ ಪ್ರಕಾಶ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಕೇಶವ್ಗೆ ಹೇಳ್ತಾನೆ. ನಿಮ್ಮ ಅಣ್ಣ ಪ್ರಕಾಶ್ಗೆ ಲಂಚ ಕೊಟ್ಟಾಗ ಆತ ಅದನ್ನ ತಗೊಂಡಿಲ್ಲ ಅಂತ ಹೇಳ್ತಾನೆ. ಈಗ ಕೇಶವ್ಗೆ ಪ್ರಕಾಶ್ ಮೇಲೆ ಕೋಪ ಬರುತ್ತೆ. ಅವನು ಪ್ರಕಾಶ್ಗೆ ಕಾಲ್ ಮಾಡಿ ಬೈತಾನೆ. ಈ ಕಡೆ ಪ್ರಕಾಶ್ಗೂ ತುಂಬಾ ಕೋಪ ಬರುತ್ತೆ. ಅವನು ತಕ್ಷಣ ಜೈಲಿಗೆ ಬಂದು ಕೇಶವ್ಗೆ ತುಂಬಾ ಹೊಡಿತಾನೆ. ಇನ್ನೊಂದು ಕಡೆ ಮಂಜು ಲೇಲಿ ಕಾನ್ಸ್ಟೇಬಲ್ಗೆ ಹೇಳಿ ತನ್ನ ಸೆಲ್ ಡೋರ್ನ ಓಪನ್ ಮಾಡಿಸಿ ವಾಕ್ ಮಾಡ್ತಾಳೆ. ಈಗ ಮಾರನೇ ದಿನ ಬೆಳಗ್ಗೆ ಪ್ರಕಾಶ್ ಜೈಲ್ಗೆ ಬಂದಾಗ ಇಲ್ಲಿ ಕೇಶವ್ ಮಿಸ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇದು ಈಗ ಹೈಯರ್ ಆಫೀಸರ್ಗೆ ಗೊತ್ತಾದಾಗ ಅವರು ಪ್ರಕಾಶ್ಗೆ ಕಾಲ್ ಮಾಡಿ ಬೈತಾರೆ ಮತ್ತು ಒಬ್ಬ ಇನ್ಸ್ಪೆಕ್ಟರ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾನೆ. ಈಗ ಪ್ರಕಾಶ್ ನದೀಂ ಮತ್ತು ಶಂಭುನಾಥ್ನ ಕರೆದು ಆ ಇನ್ಸ್ಪೆಕ್ಟರ್ ಬಂದು ಏನೇ ಕೇಳಿದ್ರು ನಿಜ ಹೇಳಿ, ಯಾವುದನ್ನ ಮುಚ್ಚಿಡಬೇಡಿ ಅಂತ ಹೇಳ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಎನ್ಕ್ವೈರಿ ಆಫೀಸರ್ ಅತಿಥ್ ಬರ್ತಾನೆ. ಆಗ ಪ್ರಕಾಶ್ ಶಂಭುನಾಥ್ನ ಕರೆದು ಅತಿಥ್ಗೆ ಹೆಲ್ಪ್ ಮಾಡುವಂತೆ ಹೇಳ್ತಾನೆ. ಈಗ ಅತಿಥ್ ಶಂಭುನಾಥ್ಗೆ ನಿನ್ನೆ ರಾತ್ರಿ ಯಾರ ಡ್ಯೂಟಿ ಇತ್ತು ಅಂತ ಕೇಳ್ತಾನೆ. ಆಗ ಶಂಭುನಾಥ್ ನಿನ್ನೆ ನದೀಂ ಡ್ಯೂಟಿ ಇತ್ತು ಅಂತ ಹೇಳ್ತಾನೆ. ಆಗ ಅತಿಥ್ ನಾನು ಇಲ್ಲೇ ಇದ್ದು ಎನ್ಕ್ವೈರಿ ಮಾಡ್ತೀನಿ, ಇಲ್ಲಿ ಯಾವ್ದಾದ್ರು ಒಳ್ಳೆ ರೂಮ್ ಇದೆನಾ ಅಂತ ಕೇಳ್ತಾನೆ. ಆಗ ಶಂಭುನಾಥ್ ಅತಿಥ್ಗೆ ಒಂದು ಸಣ್ಣ ರೂಮ್ ಕೊಡ್ತಾನೆ. ಈಗ ಅತಿಥ್ ನದೀಂನ ಕರೆದು ಎನ್ಕ್ವೈರಿ ಮಾಡ್ತಾನೆ ಮತ್ತು ನಿನ್ನೆ ರಾತ್ರಿ ಇಲ್ಲೇನು ನಡೀತು ಅಂತ ಕೇಳ್ತಾನೆ. ಆಗ ನದೀಂ ನಿನ್ನೆ ರಾತ್ರಿ ನಡೆದ ವಿಷಯ ಹೇಳ್ತಾನೆ. ನಾನು ಮತ್ತು ಕೇಶವ್ ಕುಡಿತಾ ಕೂತಿದ್ವಿ. ಆಗ ಆತ ಪ್ರಕಾಶ್ಗೆ ಕಾಲ್ ಮಾಡಿ ತುಂಬಾ ಬೈದ. ಆಗ ಪ್ರಕಾಶ್ ಸರ್ ಕೋಪದಲ್ಲಿ ಜೈಲಿಗೆ ಬಂದು ಕೇಶವ್ಗೆ ತುಂಬಾ ಹೊಡೆದ್ರು ಮತ್ತು ಆಮೇಲೆ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ಬಿಟ್ರು ಅಂತ ಹೇಳ್ತಾನೆ. ಈಗ ಅತಿಥ್ ಬೇರೆ ವ್ಯಕ್ತಿಗಳನ್ನ ಕರೆದು ಎನ್ಕ್ವೈರಿ ಮಾಡಿದಾಗ ಅವರು ಕೂಡ ಸೇಮ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಆಗ ಅವರಲ್ಲಿ ಒಬ್ಬ ವ್ಯಕ್ತಿ, ಕೇಶವಣ್ಣ ನಿನ್ನೆ ನೈನಾ ಅನ್ನೋ ಹುಡುಗಿ ಬಗ್ಗೆ ಮಾತಾಡ್ತಿದ್ರು, ಆಕೆ ಲೇಡೀಸ್ ವಾರ್ಡ್ ನಲ್ಲಿ ಇರ್ತಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅತಿಥ್ ಆ ನೈನಾ ಬಗ್ಗೆ ಎನ್ಕ್ವೈರಿ ಮಾಡೋಕೆ ಲೇಡೀಸ್ ವಾರ್ಡ್ಗೆ ಹೋಗ್ತಾನೆ. ಇಲ್ಲಿ ಅತಿಥ್ ಆ ನೈನಾಗೆ ನಿನಗೆ ಕೇಶವ್ ಬಗ್ಗೆ ಏನು ಗೊತ್ತು ಅಂತ ಕೇಳ್ತಾನೆ. ಆಗ ನೈನಾ ನನಗೆ ಕೇಶವ್ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ, ಒಂದು ಸಾರಿ ಕೋರ್ಟ್ ಹತ್ರ ಮೀಟ್ ಆಗಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ರಾತ್ರಿ ಆದಾಗ ಅತಿಥ್ ಕಾನ್ಸ್ಟೇಬಲ್ಸ್ ಜೊತೆ ಕೂತು ಕ್ಯಾಶುಯಲ್ ಆಗಿ ಮಾತಾಡ್ತಿರ್ತಾನೆ. ಆಗ ಅವನಿಗೆ ಇಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ. ಇವರು ಅತಿಥ್ಗೆ ಡೈಲಿ ಶಂಭುನಾಥ್ ರಾತ್ರಿ ಜೈಲಿಂದ ವೆಜಿಟೇಬಲ್ ನ ತಗೊಂಡು ಹೋಗ್ತಾನೆ. ಅವತ್ತು ರಾತ್ರಿ ಕೂಡ ಅವನು ವೆಜಿಟೇಬಲ್ಸ್ ನ ತಗೊಂಡು ಹೋದ. ಅವನು ಅದನ್ನ ಹೊರಗೆ ಮಾರ್ತಾನೆ ಅಂತ ಹೇಳ್ತಾರೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಅವತ್ತು ರಾತ್ರಿ ಶಂಭುನಾಥ್ ವೆಜಿಟೇಬಲ್ ನ ತಗೊಂಡು ಹೋಗ್ತಿದ್ದಾಗ ಒಬ್ಬ ಆಫೀಸರ್ ಅದನ್ನ ಚೆಕ್ ಮಾಡ್ತಾನೆ. ಅವನು ಅದನ್ನ ಚಾಕುವಿಂದ ಚುಚ್ಚಿ ಚೆಕ್ ಮಾಡ್ತಿರ್ತಾನೆ. ಆಗ ಶಂಭುನಾಥ್ ಅದರಲ್ಲಿ ಏನೋ ಬಚ್ಚಿಟ್ಟಿರೋ ತರ ಬಿಹೇವ್ ಮಾಡ್ತಿರ್ತಾನೆ. ಆದ್ರೂ ಅವನು ಆ ಆಫೀಸರ್ ನಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಆ ವೆಜಿಟೇಬಲ್ಸ್ ನ ತಗೊಂಡು ಹೋಗ್ಬಿಡ್ತಾನೆ. ಅವನು ಸ್ವಲ್ಪ ದೂರ ಬಂದಾಗ ಒಂದು ಜಾಗದಲ್ಲಿ ಆ ಬಂಡಿಯಿಂದ ಏನೋ ಹೊರಗೆ ತೆಗೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅದೇ ಟೈಮಲ್ಲಿ ಅಲ್ಲಿದ್ದ ಒಂದು ಮನೆಯಲ್ಲಿ ಲೈಟ್ ಆನ್ ಆಗುತ್ತೆ. ಆಗ ಶಂಭುನಾಥ್ ಅವಸರದಲ್ಲಿ ಅಲ್ಲಿಂದ ಮುಂದೆ ಹೋಗ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಅತಿಥ್ ಶಂಭುನಾಥ್ ಮನೆ ಹತ್ರ ಹೋಗಿ ಅಲ್ಲಿದ್ದ ಒಬ್ಬ ವ್ಯಕ್ತಿಗೆ ಡೈಲಿ ಶಂಭುನಾಥ್ ವೆಜಿಟೇಬಲ್ ನ ತಗೊಂಡು ಬರ್ತಾನ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಅವತ್ತು ಏನು ನಡೀತು ಅಂತ ಹೇಳ್ತಾನೆ. ಅವತ್ತು ರಾತ್ರಿ ಡೈಲಿ ಬಂದಂಗೆ ಶಂಭುನಾಥ್ ವೆಜಿಟೇಬಲ್ ನ ತಗೊಂಡು ಬಂದ. ನಾನು ಇಲ್ಲೇ ಮಲಗಿದ್ದೆ. ಆಗ ಅವನು ನನ್ನ ಎಬ್ಬಿಸಿ ಹೋಗಿ ಸರಾಯಿ ತಗೊಂಡು ಬಾ ಅಂತ ಹೇಳಿದ್ದ. ನಾನು ಸರಾಯಿ ತಗೊಂಡು ಬಂದಾಗ ಆತ ಇಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಈಗ ಅತಿಥ್ ಶಂಭುನಾಥ್ ಮನೆಗೆ ಹೋಗ್ತಾನೆ. ಇಲ್ಲಿ ಶಂಭುನಾಥ್ಗೆ ನಾನು ಎಲ್ಲರನ್ನ ಎನ್ಕ್ವೈರಿ ಮಾಡಿದೆ, ಆದ್ರೆ ನಿಮ್ಮನ್ನ ಕೇಳಿಲ್ಲ ಅಂತ ಹೇಳ್ತಾನೆ. ಆಗ ಶಂಭುನಾಥ್ ಸರ್ ಏನ್ ಕೇಳಿದಿದ್ರೆ ಕೇಳಿ, ನಾನು ಎಲ್ಲದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಅತಿಥ್ ನೀನು ಡೈಲಿ ವೆಜಿಟೇಬಲ್ ನ ತಗೊಂಡು ಬರ್ತೀಯಾ, ಅದರ ಬಗ್ಗೆ ನನಗೆ ಹೇಳಿಲ್ಲ ಅಂತ ಕೇಳ್ತಾನೆ. ಆಗ ಶಂಭುನಾಥ್ ಸರ್ ಅದರ ಬಗ್ಗೆ ಏನ್ ಹೇಳಿ, ನನಗೆ ಸ್ವಲ್ಪ ಸಾಲ ಇದೆ, ಅದಕ್ಕೆ ನಾನು ಜೈಲಿಂದ ವೆಜಿಟೇಬಲ್ ನ ಕದ್ದು ಅದನ್ನ ಹೊರಗೆ ಮಾರ್ತೀನಿ ಮತ್ತು ನನ್ನ ಸಾಲ ತೀರಿಸ್ಕೊಂತೀನಿ ಅಂತ ತನ್ನ ಸ್ಟೋರಿ ಹೇಳ್ತಾನೆ. ಇವರು ಮಾತಾಡ್ತಿದ್ದಾಗ ಸಾರಾಯಿ ಕುಡಿತಿರ್ತಾರೆ. ಆಗ ಶಂಭುನಾಥ್ ಹೋಗಿ ಐಸ್ ತಗೊಂಡ್ಬರ್ತೀನಿ ಅಂತ ತನ್ನ ಫ್ರಿಜ್ ನ ಓಪನ್ ಮಾಡ್ತಾನೆ. ಇಲ್ಲಿ ಶಾಕಿಂಗ್ಲಿ ಆ ಫ್ರಿಜ್ ಒಳಗೆ ಕೇಶವ್ ಬಾಡಿ ಇರುತ್ತೆ. ಈಗ ಅತಿಥ್ ಶಂಭುನಾಥ್ ಜೊತೆ ಮಾತಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಮಾರನೇ ದಿನ ಬೆಳಗ್ಗೆ ಅತಿಥ್ ಪ್ರಕಾಶ್ ಹತ್ರ ಬಂದು ನನ್ನ ಎನ್ಕ್ವೈರಿಯಲ್ಲಿ ಎಲ್ಲ ಡೌಟ್ ನಿಮ್ಮ ಮೇಲೆ ಬರ್ತಿದೆ ಅಂತ ಹೇಳ್ತಾನೆ. ಆಗ ಪ್ರಕಾಶ್ ಅತಿಥ್ಗೆ ನಾನು ಅವನನ್ನ ಹೊಡೆದಿದ್ದು ನಿಜ, ಆದ್ರೆ ನನ್ನ ಏಟಿಂದ ಅವನು ಸತ್ತಿರಲ್ಲ, ನಾನು ಅವನನ್ನ ಏನು ಮಾಡಿಲ್ಲ, ನಾನು ಮಾತ್ರ ಸತ್ಯ ಹೇಳ್ತಿದ್ದೀನಿ, ನಿಮ್ಮ ರಿಪೋರ್ಟ್ ನಲ್ಲಿ ನೀವು ಏನು ಬರೀತಿರೋ ನಿಮ್ಮ ಇಷ್ಟ ಅಂತ ಹೇಳ್ತಾನೆ. ಈಗ ಅತಿಥ್ ತನ್ನ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾನೆ. ಆಗ ಕಮಿಟಿಯವರು ಪ್ರಕಾಶ್ನ ಸಸ್ಪೆಂಡ್ ಮಾಡ್ತಾರೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಶಂಭುನಾಥ್ ಕೇಶವ್ ಬಾಡಿನ ಜೈಲಿಂದ ಮಣ್ಣು ಮಾಡ್ತಾನೆ. ಈಗ ಮಾರನೇ ದಿನ ಮಂಜು ಶಿಕ್ಷೆ ಕಂಪ್ಲೀಟ್ ಆಗಿದ್ದರಿಂದ ಆಕೆ ಜೈಲಿಂದ ಬಿಡುಗಡೆ ಆಗ್ತಾಳೆ. ಸ್ಟೋರಿ ಈಗ ಇಲ್ಲಿಂದ 11 ತಿಂಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಅತಿಥ್ ತನ್ನ ಮನೆಯಲ್ಲಿ ಮಲ್ಕೊಂಡಿರ್ತಾನೆ. ಆಗ ಕಮಿಷನರ್ ಅತಿಥ್ಗೆ ಕಾಲ್ ಮಾಡಿ ತಕ್ಷಣ ಆಫೀಸ್ಗೆ ಬಾ ಅಂತ ಹೇಳ್ತಾನೆ.
ಈಗ ಅತಿಥ್ ಕಮಿಷನರ್ ಆಫೀಸ್ಗೆ ಹೋಗ್ತಾನೆ. ಇಲ್ಲಿ ಕಮಿಷನರ್ ಅತಿಥ್ಗೆ 11 ತಿಂಗಳ ಹಿಂದೆ ನಿನಗೆ ಒಂದು ಕೇಸ್ ಸಾಲ್ವ್ ಮಾಡೋಕೆ ಕಳಿಸಿದ್ದೆ, ಆದ್ರೆ ನೀನು ಅಲ್ಲಿ ಎಲ್ಲ ಗಡ್ಬಡ್ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಆಕ್ಚುಲಿ ಜೈಲ್ ಹಿಂದೆ ತೋಡಿದಾಗ ಅಲ್ಲಿ ಒಂದು ಸ್ಕೆಲೆಟನ್ ಸಿಕ್ಕಿರುತ್ತೆ. ಎಲ್ಲರೂ ಈಗ ಅದನ್ನ ಕೇಶವ್ ಸ್ಕೆಲೆಟನ್ ಅಂತ ಹೇಳ್ತಿರ್ತಾರೆ. ಆಗ ಕಮಿಷನರ್ ಅತಿಥ್ಗೆ ನಿನಗೆ 3 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಆ ಕೇಸ್ ನ ಸಾಲ್ವ್ ಮಾಡು, ಇಲ್ಲಾಂದ್ರೆ ನಿನ್ನ ರಿಸಿಗ್ನೇಷನ್ ಇಟ್ಟು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾನೆ. ಈಗ ಅತಿಥ್ ತಡ ಮಾಡದೆ ಶಿವಪುರಿ ಕಡೆ ಹೋಗ್ತಾನೆ. ಆಕ್ಚುಲಿ ಜೈಲ್ ಹಿಂದೆ ಒಂದು ಮನೆ ಮಾಡ್ಬೇಕಂತ ಅಲ್ಲಿ ತೋಡಿದಾಗ ಅಲ್ಲಿ ಆ ಸ್ಕೆಲೆಟನ್ ಸಿಕ್ಕಿರುತ್ತೆ. ಇಲ್ಲಿ ಅತಿಥ್ ಆ ಸ್ಕೆಲೆಟನ್ಗೆ DNA ಟೆಸ್ಟ್ ಮಾಡಿಸ್ತಾನೆ. ಆಗ ಅದು ಕೇಶವ್ ಸ್ಕೆಲೆಟನ್ ಅಂತ ಗೊತ್ತಾಗುತ್ತೆ. ಈಗ ಅತಿಥ್ ಮತ್ತೆ ಎನ್ಕ್ವೈರಿ ಮಾಡೋಕೆ ಅದೇ ಜೈಲ್ಗೆ ಹೋಗ್ತಾನೆ. ಇಲ್ಲಿ ಆತ ನದೀಮ್ನ ಕರೆದು ಮತ್ತೆ ಎನ್ಕ್ವೈರಿ ಮಾಡ್ತಾನೆ ಮತ್ತು ಅವತ್ತು ರಾತ್ರಿ ಏನ್ ನಡೀತು ಅಂತ ಡೀಟೇಲ್ ಆಗಿ ಹೇಳು, ನಾನು ಎಲ್ಲ ಮರ್ತೋಗಿದ್ದೀನಿ ಅಂತ ಹೇಳ್ತಾನೆ. ಆಗ ನದೀಮ್ ಸೇಮ್ ಸ್ಟೋರಿ ಹೇಳ್ತಾನೆ. ಇದರಿಂದ ಅತಿಥ್ಗೆ ತುಂಬಾ ಕೋಪ ಬರುತ್ತೆ. ಅವನು ಬೆಲ್ಟ್ ತಗೊಂಡು ನದೀಮ್ಗೆ ತುಂಬಾ ಹೊಡಿತಾನೆ ಮತ್ತು ಈಗ ಕೇಶವ್ ಸ್ಕೆಲೆಟನ್ ಸಿಕ್ಕಿದೆ, ಈಗಲಾದ್ರೂ ನಿಜ ಹೇಳು ಅಂತ ಹೇಳ್ತಾನೆ. ಆದ್ರೆ ನದೀಮ್ ಈಗ ಆ ಜೈಲಲ್ಲಿ ಕೆಲಸ ಮಾಡ್ತಿರಲ್ಲ. ಇದನ್ನ ಕೇಳಿ ಆತ ಶಾಕ್ ಆಗ್ತಾನೆ. ಆಗ ನದೀಮ್ ಅವತ್ತು ರಾತ್ರಿ ಏನ್ ನಡೀತು ಅಂತ ಡೀಟೇಲ್ ಆಗಿ ಹೇಳ್ತಾನೆ. ಆಕ್ಚುಲಿ ಪ್ರಕಾಶ್ ಅವತ್ತು ಕೇಶವ್ಗೆ ಹೊಡೆದು ಅಲ್ಲಿಂದ ಹೋದ್ಮೇಲೆ ಕೇಶವ್ ರಜನಿಗೆ ಕಾಲ್ ಮಾಡಿ ಇನ್ನೊಂದು 10 ನಿಮಿಷದಲ್ಲಿ ನಾನು ಬರ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ನದೀಮ್ ಕೇಶವ್ಗೆ ಆಲ್ರೆಡಿ ದೊಡ್ಡ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಇಲ್ಲಿಂದ ಹೊರಗೆ ಹೋಗಬೇಡಿ ಅಂತ ಹೇಳ್ತಾನೆ. ಆದ್ರೆ ಕೇಶವ್ ಕೇಳದೆ 1 ತಾಸು ಅಡ್ಜಸ್ಟ್ ಮಾಡ್ಕೋ, ಅಷ್ಟೊತ್ತಿಗೆ ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಕೇಶವ್ ತುಂಬಾ ಡ್ರಿಂಕ್ ಸಹ ಮಾಡಿರ್ತಾನೆ. ಈಗ ನದೀಮ್ 3 ತಾಸು ವೇಟ್ ಮಾಡಿದರೂ ಕೇಶವ್ ವಾಪಸ್ ಬಂದಿರಲ್ಲ. ಆಗ ನದೀಮ್ ಡೋರ್ನ ಕ್ಲೋಸ್ ಮಾಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ನದೀಮ್ ಇದೆಲ್ಲ ಅತಿಥ್ಗೆ ಹೇಳ್ತಾನೆ. ಈಗ ಅತಿಥ್ ಅಲ್ಲಿಂದ ಸೀದಾ ರಜನಿ ಹತ್ರ ಬರ್ತಾನೆ. ಈತ ರಜನಿಗೆ ನಾನು ಆಲ್ರೆಡಿ ನದೀಮ್ ಹತ್ರ ಮಾತಾಡಿದ್ದೀನಿ, ನನ್ನ ಹತ್ರ ಟೈಮ್ ಇಲ್ಲ, ಮುಂದಿನ ಸ್ಟೋರಿ ಹೇಳು ಅಂತ ಹೇಳ್ತಾನೆ. ಆಗ ರಜನಿ ಅವತ್ತು ರಾತ್ರಿ ಏನ್ ನಡೀತು ಅಂತ ಹೇಳ್ತಾಳೆ. ಅವತ್ತು ರಾತ್ರಿ ಪದೇ ಪದೇ ಕೇಶವ್ ನೈನಾಗಾಗಿ ರಜನಿಗೆ ಕಾಲ್ ಮಾಡ್ತಿರ್ತಾನೆ ಮತ್ತು ನಾನು ಇನ್ನೊಂದು 10 ನಿಮಿಷದಲ್ಲಿ ಬರ್ತಿದ್ದೀನಿ, ನೈನಾನ ರೆಡಿ ಮಾಡು ಅಂತ ಹೇಳಿರ್ತಾನೆ. ಕೇಶವ್ ತನ್ನ ಮಗಳಿಗೆ ಏನಾದ್ರೂ ಮಾಡ್ತಾನೆ ಅಂತ ಭಯಪಟ್ಟು ರಜನಿ ನೈನಾನ ರೆಡಿ ಮಾಡಿ ಒಂದು ರೂಮ್ ಹತ್ರ ಬಿಡ್ತಾಳೆ. ಆಗ ಅಲ್ಲಿ ಕೇಶವ್ ಬರ್ತಾನೆ. ಈಗ ಸ್ವಲ್ಪ ಹೊತ್ತು ಬಿಟ್ಟು ನಾನು ಅಲ್ಲಿ ವಾಪಸ್ ಹೋದಾಗ ನೈನಾ ರೂಮ್ ಹೊರಗೆ ಕೂತಿದ್ಲು ಮತ್ತು ಜೈಲ್ನ ಮೇನ್ ಡೋರ್ ಓಪನ್ ಆಗಿತ್ತು. ಇದನ್ನ ನೋಡಿ ನಾನು ಕೇಶವ್ ಅಲ್ಲಿಂದ ಓಡೋಗಿರ್ಬೋದು ಅನ್ಕೊಂಡೆ. ಆಗ ನಾನು ಮೇನ್ ಡೋರ್ ನ ಓಪನ್ ಮಾಡಿ ನೈನಾನ ವಾಪಸ್ ಸೆಲ್ ಅಲ್ಲಿ ಬಿಟ್ಟೆ ಅಂತ ಹೇಳ್ತಾಳೆ. ಈಗ ಅತಿಥ್ ಅಲ್ಲಿಂದ ಒಂದು ಜ್ಯುವೆಲರಿ ಶಾಪ್ಗೆ ಹೋಗ್ತಾನೆ. ನೈನಾ ಇದೇ ಶಾಪ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈತ ನೈನಾಗೆ ನಾನು ರಜನಿ ಮೇಡಮ್ ಜೊತೆ ಮಾತಾಡಿದ್ದೀನಿ, ಮುಂದಿನ ಸ್ಟೋರಿ ನನಗೆ ಗೊತ್ತಾಗಬೇಕು, ಡ್ಯೂಟಿ ಮುಗಿದ ಮೇಲೆ ನನಗೆ ಹೊರಗೆ ಸಿಗು ಅಂತ ಹೇಳ್ತಾನೆ. ಈಗ ಡ್ಯೂಟಿ ಕಂಪ್ಲೀಟ್ ಮಾಡಿದ ಮೇಲೆ ನೈನಾ ಅತಿಥ್ನ ಮೀಟ್ ಆಗ್ತಾಳೆ. ಇಲ್ಲಿ ಅತಿಥ್ ನೈನಾಗೆ ಅವತ್ತು ರಾತ್ರಿ ಏನ್ ನಡೀತು ಅಂತ ಕೇಳ್ತಾನೆ. ಆಗ ನೈನಾ ಅವತ್ತು ರಾತ್ರಿ ನಾನೇ ಕೇಶವ್ನ ಕೊಂದ್ಬಿಟ್ಟೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅತಿಥ್ ಅದೆಲ್ಲ ಸುಳ್ಳು, ನೀವು ಯಾರನ್ನೋ ಕಾಪಾಡ್ತಿದ್ದೀರಾ ಅಂತ ಹೇಳ್ತಾನೆ. ಆದ್ರೆ ನೈನಾ ಕೇಳದೆ ಇಲ್ಲ, ನಾನೇ ಅವನ್ನ ಕೊಂದೆ ಅಂತ ಹೇಳ್ತಾಳೆ. ಆಗ ಅತಿಥ್ ಆಕೆಗೆ ನೀವು ಯಾರನ್ನ ಕಾಪಾಡ್ತಿದ್ದೀರೋ ಅವರನ್ನ ನಾನು ಕೂಡ ಕಾಪಾಡ್ತೀನಿ, ಆದ್ರೆ ನನಗೆ ಕೇವಲ ಸತ್ಯ ಗೊತ್ತಾಗ್ಬೇಕು ಅಂತ ಹೇಳ್ತಾನೆ. ಆಗ ನೈನಾಗೆ ಅತಿಥ್ ಮೇಲೆ ನಂಬಿಕೆ ಬರುತ್ತೆ. ಆಗ ಆಕೆ ಅವತ್ತು ರಾತ್ರಿ ಏನ್ ನಡೀತು ಅಂತ ಪೂರ್ತಿ ಸ್ಟೋರಿ ಹೇಳ್ತಾಳೆ. ಅವತ್ತು ರಜನಿ ನನ್ನ ಆ ರೂಮ್ ಒಳಗೆ ಬಿಟ್ಟು ಹೋದಾಗ ಅಲ್ಲಿ ಕೇಶವ್ ಇದ್ದ. ಆಗ ನಾನು ಕೇಶವ್ಗೆ ನನ್ನ ಜೊತೆ ಏನ್ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಿದೆ, ಆದ್ರೆ ಅವನು ಕೇಳಲಿಲ್ಲ. ಅವನು ಆಲ್ರೆಡಿ ತುಂಬಾ ಡ್ರಿಂಕ್ ಮಾಡಿದ್ದ. ಅವನು ನನ್ನ ಬಲಾತ್ಕಾರ ಮಾಡೋಕೆ ಟ್ರೈ ಮಾಡ್ತಿದ್ದ. ಆಗ ಅಲ್ಲಿ ಮಂಜು ಬಂದ್ಲು. ಆಕೆ ಕೇಶವ್ಗೆ ತುಂಬಾ ಹೊಡೆದ್ಲು. ನಾನು ಕೂಡ ಕೇಶವ್ಗೆ ಹೊಡೆದೆ. ಇದರಿಂದ ಆತ ಅಲ್ಲೇ ಮೂರ್ಛೆ ಹೋದ. ರಜನಿ ನನ್ನ ಬಂದು ಕರ್ಕೊಂಡು ಹೋದಾಗ ರೂಮಲ್ಲಿ ಮಂಜು ಮತ್ತು ಕೇಶವ್ ಇದ್ರು. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಏಕೆಂದ್ರೆ ಮಾರನೇ ದಿನ ಬೆಳಗ್ಗೆ ಮಂಜು ರಿಲೀಸ್ ಆಗಿರ್ತಾಳೆ. ಈಗ ಅತಿಥ್ ಇದರ ಬಗ್ಗೆ ಡೀಪ್ ಆಗಿ ಥಿಂಕ್ ಮಾಡ್ತಾನೆ. ಅವನು ಮಂಜು ಜೊತೆ ಯಾರೆಲ್ಲ ಕ್ಲೋಸ್ ಆಗಿದ್ರು ಅಂತ ಯೋಚನೆ ಮಾಡಿದಾಗ ಅವನಿಗೆ ಶಂಭುನಾಥ್ ಹೆಸರು ಸಿಗುತ್ತೆ. ಆಗ ಅದಿತ್ಗೆ ತಾನು ಶಂಭುನಾಥ್ ಮನೆಗೆ ಹೋದಾಗ ಅಲ್ಲಿ ಮಂಜು ಫೋಟೋ ಇರೋದನ್ನ ನೋಡಿರ್ತಾನೆ. ಅದು ಮಂಜು ಹೆಂಗಾಗಿದ್ದ ಫೋಟೋ ಆಗಿರುತ್ತೆ. ಆಗ ಅತಿಥ್ಗೆ ಶಂಭುನಾಥ್ ಮತ್ತು ಮಂಜು ನಡುವೆ ಏನಾದ್ರೂ ನಡೀತಿರ್ಬೇಕು ಅಂತ ಯೋಚನೆ ಬರುತ್ತೆ. ಈಗ ಇವನು ಮಂಜು ಮತ್ತೆ ಶಂಭುನಾಥ್ ಬಗ್ಗೆ ಸರ್ಚ್ ಮಾಡ್ತಾ ಹೋಗ್ತಾನೆ. ಆಗ ಅವನಿಗೆ ಕೆಲವೊಂದು ಡಾಟ್ಸ್ ಸಿಗುತ್ತೆ. ಆತ ಎಲ್ಲಾ ಡಾಟ್ಸ್ ನ ಕನೆಕ್ಟ್ ಮಾಡ್ಕೊಂಡು ಹೋದಾಗ ಅವನಿಗೆ ಶಂಭುನಾಥ್ ಮತ್ತು ಮಂಜು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ಮಂಜು ಜೈಲಿಂದ ಬಿಡುಗಡೆ ಆದ್ಮೇಲೆ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ ಅಲ್ಲಿ ಹೋಟೆಲ್ ನ ಇಟ್ಕೊಂಡು ರನ್ ಮಾಡ್ತಿರ್ತಾರೆ. ಈಗ ಅತಿಥ್ ಇವರನ್ನ ಹುಡ್ಕೊಂಡು ಅವರ ಹೋಟೆಲ್ಗೆ ಹೋಗ್ತಾನೆ. ಇಲ್ಲಿ ಇವರು ಅತಿಥ್ನ ನೋಡಿ ಶಾಕ್ ಆಗ್ತಾರೆ. ಇಲ್ಲಿ ಅತಿಥ್ ಶಂಭುನಾಥ್ಗೆ ನನಗೆ ನಿಮ್ಮನ್ನ ಹುಡುಕೋಕೆ ಕಮಿಷನರ್ 3 ದಿನದ ಟೈಮ್ ಕೊಟ್ಟಿದ್ದ. ಅದರಲ್ಲಿ 1 ದಿನ ಎನ್ಕ್ವೈರಿಗೆ ಹೋಯ್ತು, 1 ದಿನ ನಿಮ್ಮ ಅಡ್ರೆಸ್ ತಿಳ್ಕೊಳಕ್ಕೆ ಹೋಯ್ತು. ಈಗ ನನ್ನ ಹತ್ರ ಇರೋದು ಇದೊಂದೇ ರಾತ್ರಿ, ನನಗೆ ನಿಮ್ಮಿಂದ ನಿಜ ತಿಳ್ಕೋಬೇಕು ಅಂತ ಹೇಳ್ತಾನೆ. ಆದ್ರೆ ಮೊದಲು ಶಂಭು ಏನು ಹೇಳಕ್ಕೆ ಒಪ್ತಿರಲ್ಲ. ಆಗ ಸ್ವಲ್ಪ ಹೊತ್ತಾದ್ಮೇಲೆ ಮಂಜು ಎಲ್ಲ ನಿಜ ಹೇಳ್ತಾಳೆ. ಆವತ್ತು ರಾತ್ರಿ ಮಂಜು ಕೇಶವನ ಹೊಡೆದಾಗ ಆತ ಮೂರ್ಛೆ ಹೋಗಿರ್ತಾನೆ. ರಜನಿ ಬಂದು ನಯನಾನ ಕರ್ಕೊಂಡು ಹೋದ್ಮೇಲೆ ಮಂಜು ಕೂಡ ಹೊರಗೆ ಬರ್ತಿರ್ತಾಳೆ. ಆಗ ಸಡನ್ ಆಗಿ ಕೇಶವ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಮಂಜು ಮೇಲೆ ಅಟ್ಯಾಕ್ ಮಾಡ್ತಾನೆ. ಆತ ಮಂಜು ಕುತ್ತಿಗೆನ ಇಸುಕ್ತಿದ್ದಾಗ ಆಕೆ ಕೈಗೆ ಏನೋ ಸಿಗುತ್ತೆ. ಆಗ ಆಕೆ ಕೇಶವ್ಗೆ ಸ್ಟ್ಯಾಬ್ ಮಾಡಿ ಸಾಯಿಸ್ಬಿಡ್ತಾಳೆ. ಆಮೇಲೆ ತನ್ನ ಸೆಲ್ಗೆ ಬಂದು ಅಳ್ಕೋತಾ ಶಂಭುನಾಥ್ಗೆ ಕಾಲ್ ಮಾಡ್ತಾಳೆ ಮತ್ತು ಕೇಶವ್ ಜೊತೆ ತಾನು ಮಾಡಿದನ್ನೆಲ್ಲ ಶಂಭುನಾಥ್ಗೆ ಹೇಳ್ತಾಳೆ. ಅದನ್ನ ಕೇಳಿ ಶಂಭುನಾಥ್ ಶಾಕ್ ಆಗ್ತಾನೆ. ಆತ ಈಗ ಏನು ಮಾಡೋದಂತ ಒಂದು ಪ್ಲಾನ್ ಮಾಡ್ತಾನೆ. ಆತ ಹೋಗಿ ಮಂಜುಗೆ ನೀನು ರಜನಿ ರೂಮ್ ಇಂದ ಮೇನ್ ಗೇಟ್ ಕೀ ತಗೊಂಡು ಬಾ, ನಾನು ಕೇಶವ್ ಬಾಡಿನ ವೆಜಿಟೇಬಲ್ ಕಾರ್ಟ್ ಮೇಲೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹೀಗೆ ಇವರು ಕೇಶವ್ ಬಾಡಿನ ಜೈಲಿಂದ ಹೊರಗೆ ತಂದಿರ್ತಾರೆ.
ಈಗ ಅತೀತ್ ಶಂಭುನಾಥ್ಗೆ ಈಗ ಆ ಬಾಡಿ ಸಿಕ್ಕಿದೆ, ನೀವಿಬ್ರು ಈಗ ಜೈಲಿಗೆ ಬರಬೇಕು ಅಂತ ಹೇಳ್ತಾನೆ. ಆದ್ರೆ ಶಂಭುನಾಥ್ ಬಾಡಿ ನಿಮಗೆ ಸಿಕ್ಕಿಲ್ಲ, ಅದನ್ನ ನಾನೇ ನಿಮಗೆ ಕೊಟ್ಟಿದ್ದು ಅಂತ ಹೇಳ್ತಾನೆ. ನನಗೆ ಆಲ್ರೆಡಿ ಅಲ್ಲಿ ಒಂದು ಮನೆ ಆಗುತ್ತೆ ಅಂತ ಗೊತ್ತಿತ್ತು, ಬೇಕಂತ ನಾನೇ ಆ ಬಾಡಿನ ಅಲ್ಲಿ ಹೂತಾಕಿದೆ. ಇನ್ನು ನಿಮಗೆ ಬಾಡಿ ಹತ್ರ ಸಿಕ್ಕ ರಿಂಗ್ ಪ್ರಕಾಶ್ದು, ಆ ರಿಂಗೆ ನಿಮಗೆ ಪ್ರಕಾಶ್ ವಿರುದ್ಧ ಸಾಕ್ಷಿ ಹೇಳುತ್ತೆ ಅಂತ ಹೇಳ್ತಾನೆ. ಆಕ್ಚುಲಿ ಅವತ್ತು ಪ್ರಕಾಶ್ ಕೇಶವನ ಹೊಡೆದಾಗ ಅವನ ರಿಂಗ್ ಕೆಳಗೆ ಬಿದ್ದಿರುತ್ತೆ. ಕೇಶವ್ ಅದನ್ನ ತಗೊಂಡು ತನ್ನ ಬೆರಳಲ್ಲಿ ಹಾಕೊಂಡಿರ್ತಾನೆ. ಶಂಭುನಾಥ್ ಕೇಶವ್ ಬಾಡಿನ ಹೂತಾಕ್ತಿದ್ದಾಗ ಅಲ್ಲಿ ಅವನು ರಿಂಗ್ ನೋಡ್ತಾನೆ. ಇದು ಪ್ರಕಾಶ್ ಅಂತ ಅವನಿಗೆ ಗೊತ್ತಾಗುತ್ತೆ. ಆದ್ರೂ ಅವನು ಬೇಕಂತ ಪ್ರಕಾಶ್ನ ಸಿಕ್ಕಾಕ್ಸೋಕೆ ಆ ರಿಂಗ್ ನ ಅಲ್ಲೇ ಬಿಟ್ಟಿರ್ತಾನೆ. ಆಗ ಅತೀತ್ ಶಂಭುನಾಥ್ಗೆ ನೀವು ಬಚಾವ್ ಆಗೋಕೆ ಪ್ರಕಾಶ್ನ ಸಿಕ್ಕಾಕ್ಸ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಶಂಭುನಾಥ್ ಪ್ರಕಾಶನು ಒಳ್ಳೆಯವನಲ್ಲ, ಅವನು ಕೂಡ ಕ್ರಿಮಿನಲ್ ಅಂತ ಹೇಳಿ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಆಕ್ಚುಲಿ 28 ವರ್ಷದ ಕೆಳಗೆ ಪ್ರಕಾಶ್ ತಂಗಿ ಮಗಳು ಒಬ್ಬ ವ್ಯಕ್ತಿನ ಲವ್ ಮಾಡಿ ಮದುವೆ ಆಗಿರ್ತಾಳೆ. ಆದ್ರೆ ಆತ ಕೆಳಜಾತಿಯವನಾಗಿರ್ತಾನೆ. ಇದು ಪ್ರಕಾಶ್ಗೆ ಇಷ್ಟ ಆಗಲ್ಲ. ಆಗ ಅವನು ಹೋಗಿ ತನ್ನ ತಂಗಿ ಮಗಳು ಮತ್ತು ಅವನ ಗಂಡನಿಗೆ ತುಂಬಾ ಹೊಡಿತಿರ್ತಾನೆ. ಆಗ ಅಲ್ಲಿ ಮಂಜು ಬರ್ತಾಳೆ. ಮಂಜು ಪ್ರಕಾಶ್ ತಂಗಿ ಮಗಳ ಫ್ರೆಂಡ್ ಆಗಿರ್ತಾಳೆ. ಈಕೆ ಇಲ್ಲಿ ಪ್ರಕಾಶ್ನಿಂದ ಅವರನ್ನ ಕಾಪಾಡ್ತಿರ್ತಾಳೆ. ಆದ್ರೆ ಪ್ರಕಾಶ್ ಕೋಪದಲ್ಲಿ ತನ್ನ ತಂಗಿ ಮಗಳು ಮತ್ತು ಅವನ ಗಂಡನನ್ನ ಸಾಯಿಸ್ಬಿಡ್ತಾನೆ ಮತ್ತು ಆ ಕೇಸ್ನ ಮಂಜು ಮೇಲೆ ಹಾಕಿ ಆಕೆಗೆ ಶಿಕ್ಷೆ ಕೊಡಿಸಿರ್ತಾನೆ. ಈಗ 28 ವರ್ಷ ಆದ್ಮೇಲೆ ಪ್ರಕಾಶ್ ಜೈಲಿಗೆ ಜೈಲರ್ ಆಗಿ ಬಂದಾಗ ಮಂಜು ಅವನನ್ನ ಗುರುತಿಸ್ತಾಳೆ. ಆಗ ಶಂಭು ಕೇಶವ್ ಸತ್ತಾಗ ಇದೇ ಸರಿಯಾದ ಟೈಮ್ ಅಂತ ಹೇಳಿ ಪ್ರಕಾಶ್ನ ಸಿಕ್ಕಾಕ್ಸಿರ್ತಾನೆ. ಸೊ ಇದೆಲ್ಲ ಸ್ಟೋರಿ ಕೇಳಿ ಅತಿಥಿಗ ಶಂಭು ಮತ್ತು ಮಂಜುನ ಬಿಟ್ಬಿಡ್ತಾನೆ. ಅವನು ಸೀದಾ ಈಗ ಪ್ರಕಾಶ್ ಹತ್ರ ಹೋಗಿ ಅವನನ್ನ ಅರೆಸ್ಟ್ ಮಾಡ್ತಾನೆ ಮತ್ತು ಆ ರಿಂಗ್ ಕೇಶವ್ ಬಾಡಿ ಹತ್ರ ಸಿಕ್ತು, ನೀವೇ ಕೇಶವ್ನ ಕೊಂದಿದ್ದು ಅಂತ ಹೇಳ್ತಾನೆ. ಆದ್ರೆ ಪ್ರಕಾಶ್ ಮಾತ್ರ ನಾನು ಕೇಶವ್ನ ಕೊಂದಿಲ್ಲ ಅಂತ ಹೇಳ್ತಿರ್ತಾನೆ. ಆಗ ಅತಿಥ್ ಹೌದು, ನೀವು ಕೇಶವ್ನ ಕೊಲೆ ಮಾಡಿಲ್ಲ, ಆದ್ರೆ 28 ವರ್ಷದ ಕೆಳಗೆ ನಿಮ್ಮ ತಂಗಿ ಮಗಳು ಮತ್ತು ಆಕೆ ಗಂಡನ ಕೊಂದ ಕೇಸಲ್ಲಿ ನೀವು ಶಿಕ್ಷೆ ಅನುಭವಿಸಬೇಕು ಅಂತ ಹೇಳ್ತಾನೆ. ಈಗ ಎಲ್ಲಾ ಎವಿಡೆನ್ಸ್ ಪ್ರಕಾಶ್ ವಿರುದ್ಧ ಇರುತ್ತೆ. ಅದಕ್ಕೆ ಅತೀತ್ ಅವನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾನೆ. ಈಗ ಪ್ರಕಾಶ್ ಯಾವ ಜೈಲಲ್ಲಿ ಜೈಲರ್ ಆಗಿ ಬಂದಿದ್ನೋ ಅದೇ ಜೈಲಲ್ಲಿ ತನ್ನ ಶಿಕ್ಷೆ ಅನುಭವಿಸ್ತಿರ್ತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.